ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆ ಶುರುನಲ್ಲಿ ಶಿವರಾಮೇಗೌಡ ಅಮ್ಮನ ತೊಡೆ ಮೇಲೆ ಮಲ್ಕೊತಾನೆ. ಇನ್ನು ಭದ್ರಾ ಹೇಳ್ತಾನೆ, ನೀನು ವಾಪಸ್ ಸಿಕ್ಕಿದೆಯಲ್ಲ ಅದು ನಮಗೆ ತುಂಬಾ ಸಂತೋಷ ಆಗಿದೆ. ಇಲ್ಲಿ ಏನು ನಡೀತಾ ಇದೆ ಅಂತ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಮ್ಮಮ್ಮ. ನೀನು ತುಂಬಾ ಸಂತೋಷವಾಗಿರು. ಮುಂಚೆ ಹೇಗಿದೆಯೋ ಹಾಗೆ ಓಡಾಡಿಕೊಂಡು ಆರಾಮಾಗಿರು. ನೀನು ನಮ್ಮನೆಗೆ ಅಟ್ಟಿಗೆ ಆಸ್ತಿ ಇದ್ದಂಗೆ, ದೇವರಿದ್ದಂಗೆ ಅಂತ ಭದ್ರೇಗೌಡ ಹೇಳಿದ್ದಕ್ಕೆ ಅಜ್ಜಮ್ಮ, ಮಗನೇ, ಮೊಮ್ಮಗನೇ, ನೀನು ನಮ್ಮ ನಿಜವಾದ ಬಂಗಾರ ಕಣ್ಲ ಅಂತ ಹೇಳಿ ಅಜ್ಜಮ್ಮ ಖುಷಿ ಪಡ್ತಾಳೆ. ಇನ್ನು ವಿದ್ಯನ್ ತಂಗಿ ಮತ್ತು ವಿದ್ಯನಮ್ಮ ಇಬ್ಬರು ಸಹ ಅಜ್ಜಮ್ಮ ಮಾಡಿದ್ದು ರಗಳೆ ಬಗ್ಗೆನೇ ಮಾತಾಡ್ತಿರ್ತಾರೆ. ವಿದ್ಯನ್ ತಂಗಿ ಹೇಳ್ತಾಳೆ, ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇರಬೇಕಲ್ವ ಅವ್ರಿಗೆ, ಅವರಿಬ್ಬರು ಒಂದಾಗಬೇಕು ಅಂತ ಹೇಳಿ ಎಷ್ಟು ದೊಡ್ಡ ನಿರ್ಧಾರ ತೊಗೊಂಡಿದ್ರು ಅವರು, ಎಷ್ಟು ದೊಡ್ಡ ನಾಟಕ ಮಾಡಿಬಿಟ್ರಲ್ವ ಅಂತ. ಅದಕ್ಕೆ ವಿದ್ಯನಮ್ಮ ಹೇಳ್ತಾಳೆ, ಹೌದು, ಅವರು ಎಷ್ಟು ವಿದ್ಯೆನ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಇದರಿಂದನೇ ಗೊತ್ತಾಗುತ್ತೆ. ನಾವು ಯಾವಾಗಲೂ ಸಹ ಅವರಿಗೆ ಚಿರಋಣಿಯಾಗಿರಬೇಕು ಅಂತ ಹೇಳಿ ವಿದ್ಯನಮ್ಮ ಹೇಳ್ತಾಳೆ. ಅಷ್ಟರಲ್ಲಿ ಒಂದು ಫೋನ್ ಬರುತ್ತೆ. ನಾಳೆ ವಿದ್ಯನಿಗೆ ಸ್ಕ್ಯಾನಿಂಗ್ ಇದೆ, ಆಸ್ಪತ್ರೆಗೆ ಬರಬೇಕು ಅಂತ ಹೇಳಿ ಫೋನ್ ಬರುತ್ತೆ. ವಿದ್ಯನಮ್ಮ ಮೊದಲು ನಿಮ್ಮ ಅಕ್ಕಂಗೆ ಫೋನ್ ಮಾಡಿಬಿಟ್ಟು ವಿಷಯ ತಿಳಿಸ್ಬೇಕು ಅಂತ ಹೇಳಿ ವಿದ್ಯನಿಗೆ ಫೋನ್ ಮಾಡಿ ವಿಷಯನ ತಿಳಿಸ್ತಾಳೆ. ವಿದ್ಯಾ ಕಾಲೇಜಲ್ಲಿ ಇರ್ತಾಳೆ. ಇನ್ನು ನಾಳೆಯಿಂದ ಸ್ಟಡಿ ಹಾಲಿಡೇಸ್ ಇದೆ, ನಾನು ಸ್ಕ್ಯಾನಿಂಗಿಗೆ ಬರ್ತೀನಿ ಬಿಡು ಅಂತಲೂ ಸಹ ಹೇಳ್ತಾಳೆ ವಿದ್ಯಾ. ಇನ್ನು ಅಜ್ಜಮ್ಮ ಮತ್ತು ಕ್ವಾಟ್ಲೆ ಇಬ್ಬರು ಸಹ ಇರ್ತಾರೆ. ಕ್ವಾಟ್ಲೆ ಅಜ್ಜಮ್ಮನ ಕಾಲು ಒತ್ತುತ್ತಾ ಇರ್ತಾನೆ. ಅಜ್ಜಮ್ಮ ಯೋಚನೆಯಲ್ಲಿ ಮುಳುಗೋಗಿರ್ತಾಳೆ. ಇನ್ನು ವಿದ್ಯಾ ಹೇಳಿದ ಮಾತುಗಳನ್ನೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ವಿದ್ಯಾ, ನನ್ನ ಮದುವೆ ಆಗಬಾರ್ದಾಗಿತ್ತು, ಹಾಗೆ ಈ ಥರ ನಡ್ಕ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ಲಲ್ಲ, ಆ ಮಾತುಗಳನ್ನೆಲ್ಲ ಅಜ್ಜಮ್ಮ ನೆನೆಸ್ಕೊತಿರ್ತಾಳೆ. ಅಷ್ಟರಲ್ಲಿ ಚಂಪಾ ಬಂದು, ಮಾತ್ರೆ ತಗೊಳ್ಳಿ ಅಜ್ಜಮ್ಮ ಅಂತ ಹೇಳ್ತಾಳೆ. ನನಗೆ ಯಾವ ಮಾತ್ರೆನೂ ಬೇಡ, ಹೋಗು ಅಂತ ಹೇಳಿ ಅಜ್ಜಮ್ಮ ಹೇಳಿದ್ದಕ್ಕೆ ಕ್ವಾಟ್ಲೆ, ಚಂಪನ ಮೇಲೆ, ಬೇರೆಯವ್ರ ಮೇಲೆ ಇರೋ ಕೋಪನ ಚಂಪನ ಮೇಲೆ ಯಾಕೆ ತೋರಿಸ್ತೀಯಾ, ಸುಮ್ಮನೆ ಮಾತ್ರೆ ತಗೋ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾನೆ. ಅಷ್ಟರಲ್ಲಿ ವಿದ್ಯಾನು ಅಲ್ಲಿಗೆ ಬರ್ತಾಳೆ. ಇನ್ನು ವಿದ್ಯೆ ಬಂದ ತಕ್ಷಣ ಅವಳ ಜೊತೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಹೋಗು ಅಂತ ಹೇಳೋಳಿಗೆ, ಅಲ್ಲಲ್ಲ ಅಮ್ಮಮ್ಮನ ಮೇಲೆ ಪ್ರೀತಿ ಕರುಣೆ ಇದೆ ಅಂತ ಹೇಳಿದ್ರೆ ಅಮ್ಮಮ್ಮನಿಗೆ ಮಾತು ಮೇಲೆ ಬೆಲೆ ಕೊಟ್ಟು ಅವಳೇನಾದರೂ ಅಮ್ಮಮ್ಮನ ಮಾತು ಮೇಲೆ ನಿಂತಲ ಕೇಳು, ಅವಳಿಗೆ ಕಷ್ಟಪಟ್ಟು ಒಂದು ಮಾಡಬೇಕು ಅಂತ ಇದ್ವಲ್ಲ ಅದನ್ನು ಅವಳು ಈಡೇರಿಸಿದ್ಲಾ ಅಂತ ಕೇಳು ಅವಳಿಗೆ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಮಾತಲ್ಲಿ ಹೇಳಿದ್ರು ನೀವು ಬುದ್ಧಿ ಕೇಳಲಿಲ್ಲ, ಆದರೂ ಸತ್ತಂಗೆ ಮಾಡಿ ನೀವು ಪ್ರಮಾಣ ಮಾಡಿಸಿದ್ರು ಅದಕ್ಕಾದ್ರೂ ನಿಮಗೆ ಬೆಲೆ ಕೊಟ್ಟಿಗೇನ್ರೆ, ಇಲ್ಲ ತಾನೇ, ಅಂದಮ್ಯಾಕೆ ಯಾವ ಅಮ್ಮಮ್ಮ ಅವಳೆ ಅಂತ ಇಲ್ಲಿಗೆ ಬಂದಿದ್ಯಾ ನೀನು. ಅದಕ್ಕೆ ಕ್ವಾಟ್ಲೆ, ಅವ್ರಿಗೆ ಅವ್ರ ಗೌರವ ಹಠನೇ ಹೆಚ್ಚಾಗತ್ತೆ ಬಿಡು, ಈ ವಿಷಯನ ಬಿಡು ಇಲ್ಲಿಗೆ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾನೆ ಅಜ್ಜಮ್ಮನಿಗೆ. ಮಾಡಿದ ಪ್ಲ್ಯಾನು ಸೋತೋಗಿರ್ಬೋದು, ಹಾಗಂತ ನಾನೇನು ಊಟ ತಿಂಡಿ ಬಿಟ್ಟು ಸಾಯಕ್ಕಿಲ್ಲ, ದೇವರು ಕೊಟ್ಟಷ್ಟು ದಿನ ಬದುಕ್ತೀನಿ, ಆಮೇಲೆ ಹೋಯ್ತೀನಿ. ಆದರೆ ಈ ಅಮ್ಮಮ್ಮನ ಮನಸ್ಸಲ್ಲಿ ನನ್ನ ಮೊಮ್ಮಕ್ಕಳು ನನ್ನ ಆಸೆನ ಈಡೇರಿಸಲಿಲ್ಲ ಅನ್ನೋ ಗಾಯ ಇನ್ನೂ ಕಾಡ್ತಾನೆ ಇರುತ್ತೆ ಅಷ್ಟೇ. ಲೇ ಚಂಪಿ, ನನ್ನ ಮಾತಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳಿದ್ಮೇಲೆ ಸಾರಿಗೆ ಒಗ್ಗರಣೆ ಹಾಕೋದು ಬೇಡ, ಇಲ್ಲಿರೋದು ಬೇಡ, ಹೋಗು ಅಂತ ಹೇಳು. ಅದಕ್ಕೆ ವಿದ್ಯಾ, ನನ್ನ ನಿರ್ಧಾರ ಸರಿನೋ ತಪ್ಪೋ ಅಂತ ನನಗೆ ಗೊತ್ತಿಲ್ಲ ಅಮ್ಮಮ್ಮ, ಆದರೆ ಅದರಿಂದ ನೀವು ಸ್ಯಾನೆ ನೋವು ಅನುಭವಿಸ್ತಾ ಇದ್ದೀರಾ ಅಂತ ನನಗೆ ಭಾರಿ ಕಾಡ್ತಾ ಇದೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮಮ್ಮ ಅಂತ ವಿದ್ಯಾ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾಳೆ. ಮತ್ತು ಅಜ್ಜಮ್ಮ ಸಂಪನ ಹತ್ರ ವಿದ್ಯನ ಬಗ್ಗೆ ಹೇಳ್ತಾಳೆ. ಅವಳಂಗೆ ಮನಸ್ಸು ಕಲ್ಲಾಗೋಗಿದೆ ಕಣೆ ಅಂತ ಹೇಳಿ ಅಜ್ಜಮ್ಮ ಕಣ್ಣೀರು ಹಾಕ್ತಾಳೆ. ಇನ್ನು ವಿದ್ಯಾ ಮನೆಯಲ್ಲಿ ಸುಭಾಷನ್ ನೋಡಿ, ಇವನು ಯಾಕೆ ಇಲ್ಲಿಗೆ ಬಂದ, ಯಾರು ಕರ್ಕೊಂಡು ಬಂದರು ಇವನ್ನ ಅಂತ ಚಿಕ್ಕತ್ತೆ ಅಂತ ಕಿರ್ಚ್ಕೊಂಡು ಅವಳ ಹತ್ರ ಹೋಗ್ತಾಳೆ. ಇನ್ನು ಈಶ್ವರಿ, ಯಾಕಂಗೆ ಚಿಕ್ಕತ್ತೆ ಅಂತ ಗಂಟ್ಲು ಅರಿಯಂಗೆ ಕಿರ್ಚ್ಕೊಂಡ್ಬರ್ತಾ ಇದೆಯಾ ಅಂತ ಹೇಳಿ ಬೈತಾಳೆ. ತಿರ್ಗಾ ಯಾಕತ್ತೆ ನಿಮ್ಮ ಮಗನ್ನ ಇಲ್ಲಿ ಕರೆಸ್ಕೊಂಡಿದ್ದೀರಾ, ಅವ್ನು ಮಾಡಿರೋ ತಪ್ಪಿಗೆ ಅವನು ಮಂಡ್ಯದಲ್ಲಿ ಯಾವತ್ತೂ ಸಹ ಕಾಣಿಸ್ಕೊಳ್ಕೂಡ್ದು ಅಂತ ನಾನು ಹೇಳಿಲ್ವಾ. ಅದಕ್ಕೆ ಈಶ್ವರಿ, ಅಜ್ಜಿ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಯಾವ ಮೊಮ್ಮಗ ತಾನೇ ಬರ್ದಲೇ ಇರ್ತಾನೆ ಹೇಳು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಅವರು ಆಡ್ತಿರೋದೆಲ್ಲ ನಾಟಕ ಅಂತ ಗೊತ್ತಾಯ್ತು ತಾನೇ, ಗೊತ್ತಾದ್ಮೇಲಾದರೂ ಅವನು ವಾಪಸ್ ಹೋಗ್ಬೇಕಲ್ವೇ. ಈಶ್ವರಿ ಅದಕ್ಕೆ ಯಾಕಿಷ್ಟು ಓವರಾಗಿ ಆಡ್ತಿದ್ಯಾ, ಅವನು ಮಾಡಿರೋ ಒಂದು ಸಣ್ಣ ತಪ್ಪಿಗೆ ಜೀವನ ಇಡೀ ಹೊರಗಡೆನೇ ಇರಬೇಕು ಅಂದರೆ ಅದು ಹೆಂಗೆ ಹೇಳು ಅಂತ ಹೇಳಿ ವಿದ್ಯನ ಹತ್ರ ಮತ್ತೆ ಪ್ರಶ್ನೆ ಮಾಡ್ತಾಳೆ. ಅವತ್ತು ಬುದ್ಧಿ ಕೆಟ್ಟು ಏನೋ ಅನಾಹುತ ಮಾಡೋಕ್ಕೆ ಹೋಗಿದ್ದ, ಹಾಗಂತ ಮತ್ತೆ ಮಾಡ್ತಾನ ಅಂತ ಹೇಳಿ ಈಶ್ವರಿ ಹೇಳಿದ್ದಕ್ಕೆ, ಅವತ್ತು ಬುದ್ಧಿ ಕೆಟ್ಟು ಅಂತ ಅನಾಹುತ ಮಾಡಿದ್ದ, ಆದರೆ ಮತ್ತೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಹೇಳಿ ಅತ್ತೆ ಚಿಕ್ಕತ್ತೆ ಅಂತ ಹೇಳಿ ವಿದ್ಯಾ ಮತ್ತೆ ಪ್ರಶ್ನೆ ಹಾಕ್ತಾಳೆ ಈಶ್ವರಿಗೆ. ನಿಮ್ಮ ಮಗನ ಮೇಲಿರೋ ಅಭಿಪ್ರಾಯ ನನಗೆ ಯಾವತ್ತೂ ಬದಲಾಗೋದಿಲ್ಲ, ಅವನ ಮೇಲೆ ವಾದ ಮಾಡಬೇಡಿ, ಅವನ್ನ ವಹಿಸ್ಕೊಂಡು ಮಾತಾಡಬೇಡಿ ನೀವು
ನಿಮ್ಮ ಮಗನ್ನ ಅಟ್ಟಿ ಬಿಟ್ಟು ನೀವೇ ಕಳಿಸ್ತಿರೋ ಇಲ್ಲ ಅಂತ ಹೇಳಿದರೆ ಅವತ್ತು ಏನು ನಡೀತೋ ಅದನ್ನು ನಾನೇ ಮಾವಯ್ಯನ ಮುಂದೆ ಎಲ್ಲ ಹೇಳಿಬಿಡ್ಲಾ, ನೀವೇ ಅದನ್ನು ತೀರ್ಮಾನ ಮಾಡಿ ಚಿಕ್ಕತ್ತೆ ಅಂತ ಎಚ್ಚರಿಕೆ ಮಾತು ಕೊಟ್ಟು ವಿದ್ಯಾ ಬೆಳಗ್ಗೆ ಅಷ್ಟರಲ್ಲಿ ಅವನೇನಾದರೂ ನನ್ನ ಕಣ್ಣಿಗೆ ಬಿದ್ದ ಅಂತ ಹೇಳಿದ್ರೆ ಸರಿ ಇರೋದಿಲ್ಲ. ನಿಮ್ಮ ತವ ಬಂದು ನಾನು ಕೇಳಲ್ಲ, ಡೈರೆಕ್ಟಾಗಿ ಮಾವನ ಮುಂದೆ ಎಲ್ಲ ನಡೆದಿರೋದನ್ನೆಲ್ಲ ಹೇಳ್ಬಿಡ್ತೀನಿ. ಅವನ್ನ ಬೆಳಗ್ಗೆ ಅಷ್ಟರಲ್ಲಿ ಇಲ್ಲದೆ ಇರೋಂಗೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ಚಿಕ್ಕತ್ತೆ ಹತ್ರ ಹೇಳಿಬಿಟ್ಟು ವಿದ್ಯಾ ಅಲ್ಲಿಂದ ಹೊರಡ್ತಾಳೆ. ಇನ್ನು ಭದ್ರ ಮಳೆಗಾಲದಲ್ಲಿ ಸಾನೆ ಹೊಟ್ಟೆ ಸಿತೈತೆ ಅಂತ ಹೇಳಿ ಅವ್ನು ಮಾಡಿರೋ ಅಡುಗೆನ ತಟ್ಟೆಗೆ ಹಾಕ್ಕೊಂಡು ಬಂದು ಊಟ ಮಾಡ್ತಾ ಕೂತ್ಕೊತಾನೆ. ಇನ್ನು ಭದ್ರ ಮಾತಾಡ್ತಾನೆ ಇರ್ತಾನೆ ಊಟ ಮಾಡ್ತಾ ಇದ್ರು. ಅದಕ್ಕೆ ಈ ಕಪ್ಪೆ ಆದರೂ ವಟವಟ ಅಂತ ಇರುತ್ತೆ. ಕೆಲವ್ರು ಇರ್ತಾರೆ ಊಟ ಮಾಡಬೇಕಾದ್ರೂ ವಟವಟ ಅಂತಲೇ ಇರ್ತಾರೆ ಅಂತ ವಿದ್ಯಾ ಹೇಳ್ತಾಳೆ. ಇನ್ನು ಭದ್ರ ಮಾತಾಡ್ಕೊತಾನೆ, ಭದ್ರ ಯಾರ ಸಹಾಯನೂ ಇಲ್ಲದೆ ನೀನೇ ಅಡುಗೆ ಮಾಡ್ಕೊಂಡು ತಿಂತಿದ್ಯಲ್ಲ ಅದಕ್ಕೆ ಅವ್ರಿಗೆಲ್ಲ ಹೊಟ್ಟೆ ಉರಿ ಕಣ್ಲ ಅಂದ್ಕೊಂಡು ಮಾತಾಡ್ಕೊತಾ ಇರ್ತಾನೆ. ಮತ್ತು ಅನ್ನ ಹಾಕ್ಕೊಂಡು ತಟ್ಟೆಲಿ ಸಾಂಬಾರು ಹಾಕೊಳಕ್ಕೆ ಹೋಗ್ತಾನೆ. ಒಂದು ಹಲ್ಲಿ ಬಿದ್ದುಬಿಡುತ್ತೆ ತಟ್ಟೆ ಒಳಗಡೆ. ಆ ಸಾಂಬಾರಲ್ಲಿ ಇದ್ದಿದ್ದು ಹಲ್ಲಿ ಬೀಳುತ್ತೆ. ಅದಕ್ಕೆ ಭದ್ರ ನನಗಾದ್ರೆ ಹಲ್ಲಿ ಬಿದ್ದುಬಿಟ್ಟೈತಲ್ಲ ಅಂತ ಹೇಳಿ ವಾಂತಿ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾನೆ. ಇನ್ನು ವಿದ್ಯಾನು ಇವ್ರು ಊಟ ಮಾಡಿದ ಸಾಂಬಾರಲ್ಲಿ ಪಲ್ಯ ಬಿದ್ದುಬಿಟ್ಟಿತ್ತ, ಅದು ವಿಷ ಆಗಿಬಿಡುತ್ತೆ ಇವಾಗ. ಇನ್ನು ಭದ್ರನು ಸಹ ವಾಂತಿ ಬೇರೆ ಮಾಡ್ತಿರ್ತಾನೆ. ಅದಕ್ಕೆ ಮನೆ ಮದ್ದು ಮಾಡಬೇಕು ಅಂತ ಹೇಳಿ ವಿಳ್ಯದೆಲೆ ತೊಗೊಂಬರ್ಬೇಕು ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಇನ್ನು ಸುಭಾಷನ ಹತ್ರ ಈಶ್ವರಿ ಬಂದ್ಬಿಟ್ಟು ಹಿಂಗೆ ವಿದ್ಯಾ ಹಿಂಗೆ ಹೇಳಿದ್ಲು, ನೀನು ಇಲ್ಲಿಂದ ಹೋಗ್ಬೇಕಂತೆ ಇಲ್ಲ ಅಂತ ಹೇಳಿದ್ರೆ ಇರೋ ವಿಷಯನೆಲ್ಲ ಮಾವಯ್ಯನ ಮುಂದೆ ದೊಡ್ಡ ಬಾವನ ಮುಂದೆ ಎಲ್ಲನೂ ಹೇಳ್ಬಿಡ್ತಾಳೆ ಅಂತ ಹೇಳ್ತಾನೆ ಸುಭಾಷ. ಅದಕ್ಕೆ ನಾನೇ ನಿಂಗೆ ತಲೆ ಮರೆಸ್ಕೊಂಡು ಎಷ್ಟು ದಿನ ಇರೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವಳ ಮನಸ್ಸು ಬದಲಾಗಿ ನೀನು ಬದಲಾಗಿದ್ಯಾ ಅಂತ ಅವಳು ನಂಬೋವರೆಗೂ ಇದೆ ವನವಾಸ. ಅವಳು ಏನಾದರೂ ಭದ್ರ ಮುಂದೆ ಹೇಳ್ಬಿಟ್ಲು ಅನ್ಕೋ, ನಿನ್ನ ಗತಿ ಸುಮ್ಮನೆ ಇರೋದಿಲ್ಲ. ಅವಳು ನಿನ್ನ ತಲೆ ಉಳಿಬೇಕು ಅಂತ ಹೇಳಿದರೆ ನೀನು ತಲೆ ಮರೆಸ್ಕೊಂಡು ಇರಲೇಬೇಕು. ಇನ್ನು ಬೇರೆ ದಾರಿನೇ ಅದೇ ಅಂತ ಹೇಳಿ ಒಂದು ಐಡಿಯಾ ಕೊಡ್ತಾನೆ. ನೀನು ಬೆಳಗ್ಗೆ ದೊಡ್ಡಪ್ಪನ ಹತ್ರ ಹೋಗ್ಬಿಟ್ಟು ಚಂಪನ ಹತ್ರ ಬಾಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಈಗ ಮದುವೆ ಆಗಿರೋರು ಎಷ್ಟು ದಿನ ಅಂತ ದೂರ ಇರ್ತಾರೆ. ಅವ್ನು ಮಾಡಿರೋ ತಪ್ಪನ್ನ ಚಂಪನ ಜೊತೆ ಇರೋಕ್ಕೋಸ್ಕರ ಆದರೂ ಕ್ಷಮಿಸಲೇಬೇಕು ಅಂತ ಹೇಳಿ ನೀನು ದೊಡ್ಡಪ್ಪನ ಮುಂದೆ ಹೋಗಿ ಎಲ್ಲನೂ ಹೇಳಬೇಕು ಅಂತ ಹೇಳಿ ಐಡಿಯಾ ಕೊಡ್ತಾನೆ ಸುಭಾಷ ಈಶ್ವರಿಗೆ. ದೊಡ್ಡಪ್ಪ ಒಪ್ಕೊಂಡ್ರೆ ಚಂಪನ ಜೊತೆ ಇರೋದಕ್ಕೆ, ಚಂಪನ ಮೇಲಿರೋ ಪ್ರೀತಿಗೆ ವಿದ್ಯಾ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಸರಿ ಸುಭಾಷ, ಈ ಒಂದಕ್ಕಿಂತ ನಿನ್ನ ಮಾತನ್ನ ಕೇಳಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಈಶ್ವರಿನೂ ಸಹ ಒಪ್ಕೊತಾಳೆ. ಇನ್ನು ಭದ್ರ ವಾಂತಿ ಮಾಡ್ತಿರ್ತಾನಲ್ಲ, ಅದು ನೋಡೋಕ್ಕಾಗದೆ ಇನ್ನು ವಿದ್ಯಾ ವಿಳ್ಯದೆಲೆ ಮತ್ತು ಮನೆ ಮದ್ದನ್ನ ತೊಗೊಬಂದಿರ್ತಾಳೆ. ಭದ್ರಂಗೆ ಕೊಡ್ತಾಳೆ, ಇದನ್ನು ತಗೊಳ್ಳಿ, ಎಲ್ಲ ವಿಷ ಎಲ್ಲ ಹೋಗುತ್ತೆ, ಜೀರ್ಣ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಭದ್ರ ಈಸ್ಕೊಳ್ಳೋದಿಲ್ಲ, ಇದನ್ನು ಕೊಟ್ಬಿಟ್ಟು ನಾನು ಒಟ್ಟಿಗೆ ಸಾಯಿಸ್ಬೇಕು ಅಂತಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಹಂಗೆಲ್ಲ ಯಾಕೆ ಮಾತಾಡ್ತೀರಾ, ಅದೆಲ್ಲ ಏನಿಲ್ಲ, ಇದನ್ನು ತಗೊಂಡ್ರೆ ಜೀರ್ಣ ಆಗುತ್ತೆ, ವಿಷ ಎಲ್ಲ ಹೋಗುತ್ತೆ, ನೀವು ತಗೊಳ್ಳಿ ಅಂತ ಹೇಳ್ತಾನೆ. ಸರಿ ಆಯಿತು ಹೋಗ್ಲಿ ಬಿಡು ಅಂತ ಹೇಳಿ ತಗೋತೀನಿ ಅಂದ್ಬಿಟ್ಟು ಅವಳು ಕೊಟ್ಟಿರೋದನ್ನ ತೊಗೊತಾನೆ, ಬಾಯಿಗೆ ಹಾಕೊತಾನೆ. ಖಾರ ಅಂತಿರ್ತಾನೆ. ನೀರು ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾಳೆ ವಿದ್ಯಾ, ನೀರು ತೊಗೊಬಂದು ಕುಡಿಯೋಕ್ಕೆ ಅಂತ ಹೇಳಿ ಕೊಡ್ತಾಳೆ. ಇನ್ನು ಭದ್ರ ನೀರೆಲ್ಲ ಕುಡ್ದಾದ್ಮೇಲೆ ಕೇಳ್ತಾನೆ, ದಿಢೀರಂತ ಏನು ನನ್ನ ಮೇಲೆ ಈ ಪಾಟಿ ಪ್ರೀತಿ ಬಂದ್ಬಿಟ್ಟೈತಲ್ಲ ಅಂತ ವಿದ್ಯನ ಹತ್ರ. ಅದಕ್ಕೆ ವಿದ್ಯಾ, ಏಟೇ ಆದ್ರೂ ನೀವು ನನ್ನ ರೂಮ್ಮೇಟ್ ಅಲ್ವೇ, ಅದಕ್ಕೆ ಅಂತ ಹೇಳಿದಕ್ಕೆ ಎಂಥದ್ದು ರೂಮ್ಮೇಟಾ. ಅದಕ್ಕೆ ವಿದ್ಯಾ ಎಕ್ಸ್ಪ್ಲೇನ್ ಮಾಡ್ತಾಳೆ, ಕ್ಲಾಸಲ್ಲಿ ಜೊತೆಗಿದ್ರೆ ಕ್ಲಾಸ್ಮೇಟು, ರೂಮಲ್ಲಿ ಜೊತೆಗಿದ್ರೆ ರೂಮ್ಮೇಟ್. ಅದಕ್ಕೆ ಭದ್ರ, ಅದೆಲ್ಲ ನಮಗೆಲ್ಲ ಗೊತ್ತಾಗಿಲ್ಲ, ನಮಗೆಲ್ಲ ಗೊತ್ತಾಗೋದೆಲ್ಲ ಬರೀ ಒಂದೇ ಕ್ಲಾಸ್ಮೇಟ್ಸು ಹೇಳ್ತಾನೆ. ಅದಕ್ಕೆ ವಿದ್ಯಾ, ಕ್ಲಾಸ್ಮೇಟ್ಸಾ ಅಂದರೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ನಮ್ಮ ಜೊತೆ ಕುಡಿಯೋದೆಲ್ಲ ಒಟ್ಟಿಗೆ ಸೇರ್ಕೊಂತೀವಲ್ಲ, ಅವರೆಲ್ಲ ಒಟ್ಟಿಗೆ ಕ್ಲಾಸ್ ಎತ್ತುತ್ತಾರಲ್ಲ, ಅದನ್ನು ಕ್ಲಾಸ್ಮೇಟ್ಸ್ ಅಂತ ಹೇಳ್ತಾರೆ ಅಂತ ಹೇಳಿ ಭದ್ರ ಹೇಳ್ತಾನೆ. ಅದಕ್ಕೆ ವಿದ್ಯಾ, ಯಾವಾಗಲೂ ನಿಮಗೆ ಬರೀ ಅದೇ ಜ್ಞಾನ ತತ್ತ ಅಂತ ಹೇಳಿ ಊಟ ಇಸ್ಕೊಂಡು ಒಳಗಡೆಗೆ ಹೋಯ್ತಾಳೆ. ಇನ್ನು ಈಶ್ವರಿ ಮನೆಯವ್ರನ್ನೆಲ್ಲ ಒಂದು ಕಡೆ ಸೇರಿಸಿರ್ತಾಳೆ. ಗೋವಿಂದ ಕೇಳ್ತಾನೆ, ಏನಣ್ಣ ಈಶ್ವರಿ ಎಲ್ಲರನ್ನೂ ಕರೆದಿದ್ದಾಳೆ, ಏನು ವಿಷಯ ಅಂತ ಹೇಳಿ. ಅದಕ್ಕೆ ಈಶ್ವರಿನೂ ಅಷ್ಟರಲ್ಲಿ ಬರ್ತಾಳೆ. ಭಾವ, ಅತ್ತೆಗೆ ಈ ಥರ ವಿಷಯ ಆಯಿತು ಅಂತ ಗೊತ್ತಾಗಿ ರಾತ್ರಿನೇ ಬಂದ, ಈಗ ಹೋಗ್ಬೇಕು ಅಂತವನೇ ಅಂತ ಈಶ್ವರಿ ಹೇಳಿದ್ದಕ್ಕೆ ಗೋವಿಂದ, ಹೋಗ್ಲಿ ಬಿಡು. ಅದಕ್ಕೆ ಈಶ್ವರಿ, ನೀವೇ ಹಿಂಗೆ ಹೇಳ್ಬಿಟ್ಟೆ, ಹಿಂಗೆ ಮಾಡಿದ ತಪ್ಪಿಗೆ ಇಷ್ಟು ದಿನದಿಂದ ಶಿಕ್ಷೆ ಅನುಭವಿಸಿ ಸಾಕಾಗಲಿಲ್ಲ ಸುಭಾಷ. ಅವನಿಗೆ ನಾವೆಲ್ಲ ಇದ್ದೂ ಎಷ್ಟು ದಿನ ಪರದೇಶಿ ಥರ ಅಲ್ದಾಡ್ಕೊಂಡಿರ್ಬೇಕು. ಅವನು ಎಲ್ಲೋ ಇರೋದು ನಿಮಗೆ ದುಃಖ ಇಲ್ಲದೆ ಇರ್ಬೋದು ರೀ, ಆದರೆ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಈಶ್ವರಿ ಹೇಳಿದ್ದಕ್ಕೆ ಗೋವಿಂದ, ನೋಡಿ ಈಶ್ವರಿ, ತಾಯಿಯಾದವಳು ಮಕ್ಕಳಿಗೆ ಕಣ್ಣೀರು ಒರೆಸಿದ್ರೆ ಸಾಲದಿಲ್ಲ, ಅವಶ್ಯಕತೆ ಬಂದರೆ ಅವ್ರ ಕಣ್ಣೀರು ಬರೆಸಿ ಆದರೂ ಸರಿ ಅವ್ರ ಜೀವನನ ಸರಿದಾರಿಗೆ ಬರೆಸೋದಕ್ಕೆ ಪ್ರಯತ್ನ ಪಡಬೇಕು ತಾಯಿಯಾದವಳು ಅಂತ ಹೇಳಿ ಗೋವಿಂದ ಸ್ವಲ್ಪ ಬೈತಾನೆ ಈಶ್ವರಿಗೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.